ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮೇಡಮ್ ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ತುಂಬ ವಿಶೇಷವಾದ ಒಂದು ಔಷಧಿಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗಿಡದ ಒಂದು ಸರಳವಾದ ಪರಿಚಯ ನಿಮ್ಗೆ ಮಾಡಿಕೊಡೋದಾದರೆ, ಅಚ್ಚೆ ಗಿಡ ಅಂತ ಹೇಳ್ತಾರೆ, ಮತ್ತು ಅಕ್ಕಿ ಗಿಡ ಅಂತ ಹೇಳ್ತಾರೆ, ಕೆಂಪು ನೆನೆ ಅಕ್ಕಿ ಅಂತ ಹೇಳ್ತಾರೆ. ಈ ಗಿಡವನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲೂ ಇದು ಸಿಗುತ್ತೆ. ಇಂಥದೇ ಜಾಗದಲ್ಲಿ ಬೆಳೆದಿರುತ್ತೆ ಅಂತೆಲ್ಲ, ಖಾಲಿ ಇರ್ತಕ್ಕಂಥ ಜಾಗ ನೋಡಿ, ಖಾಲಿ ಇರ್ತಕ್ಕಂಥ ಈ ಜಾಗಗಳಲ್ಲಿ, ಈ ಖಾಲಿ ಇದೆಯಲ್ಲ, ಈ ಖಾಲಿ ಪ್ರದೇಶಗಳಲ್ಲಿ ಹಂಗೆ ಹುಡುಕ್ತಾ ಬಂದರೆ ಭಾಳಷ್ಟು ಜಾಗಗಳಲ್ಲಿ ಇದನ್ನು ನಾವು ನೋಡ್ಬೋದು. ಇದನ್ನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಅಸ್ತಮಾ ವೀಡ್ ಅಂತ ಕರೀತಾರೆ. ಭಾಳಷ್ಟು ದಿವಸಗಳಿಂದ ಅಸ್ತಮ ಮತ್ತು ಉಬ್ಸ ಹೋಗ್ತಾ ಇಲ್ಲ ಅಂದರೆ ಏನು ಮಾಡ್ತಾಯಿದ್ರು ಅಂದರೆ, ಇದನ್ನು ಚೆನ್ನಾಗಿ ತೊಗೊಂಡೋಗಿ ಬೆರ್ಗ್ ಸೊಪ್ಪಿನ ಜೊತೆನೆಲ್ಲ ಹಾಕಿ ಊಟ ಮಾಡ್ತಾಯಿದ್ರು. ಇನ್ನು ತುಂಬ ಬೇಗ ಹೋಗ್ಬೇಕಂತಂದರೆ ಚೆನ್ನಾಗಿ ಹರಿದು ಇದರ ರಸವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಉಬ್ಸ ಮತ್ತು ಅಸ್ತಮ ಇರತಕ್ಕಂಥ ಕಾಯಿಲೆಗಳು ಸಂಪೂರ್ಣವಾಗಿ ಶಮನವಾಗ್ತಾಯಿದ್ದು. ಇದನ್ನು ಸಾಂಪ್ರದಾಯಿಕವಾಗಿ ತುಂಬ ಹಿರಿಯರು ಬಳಸ್ತಾಯಿದ್ರು. ಇದನ್ನು ಅಜ್ಜಿ ತಾತ ಇವರೆಲ್ಲರೂ ಇದನ್ನು ಯಾರ್ಯಾರಿಗೆ ಗೂರ್ಲು ಅಂತಂದು ತುಂಬ ಹೋಗ್ತಾನೆ ಇಲ್ಲ, ರಾತ್ರಿ ಎಲ್ಲ ಕೆಮ್ತಾಯಿದ್ರು, ತುಂಬ ಕಫ ಬರ್ತಾಯಿತ್ತು, ಅಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅದ್ಭುತವಾದ ವಿಶೇಷವಾದ ಔಷಧಿಯನ್ನಾಗಿ ಇದನ್ನು ಬಳಸ್ತಾಯಿದ್ರು. ಈ ಗಿಡದ ವಿಶೇಷವಾದ ಒಂದು ಪರಿಚಯ ಏನಂತಂದರೆ ನೋಡಿ, ಇದನ್ನು ನಾವು ಕಿತ್ತ ತಕ್ಷಣ ಇದರಲ್ಲಿ ಹಾಲು ಬರುತ್ತೆ. ಎಲ್ಲ ಗಿಡದ ಇದರಲ್ಲೂ ಹಾಲು ಬರುತ್ತೆ. ಇದು ಈ ರೀತಿ ಹಾಲು ಬರುತ್ತೆ, ಒಂದು ಸಣ್ಣ ಸಣ್ಣ ಹಾಲು ಹನಿಗಳು ಬರುತ್ತೆ. ಇದನ್ನು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಯಾರ್ಯಾರು ಕಣ್ಣಿನ ಸಮಸ್ಯೆ, ಕಣ್ಣಿನಲ್ಲಿ ಉರಿ ಇದೆ, ಕಣ್ಣಿನಲ್ಲಿ ಊತ ಬರ್ತಾಯಿದೆ, ನೀರು ಬರ್ತಾಯಿದೆ ಕಣ್ಣಿನಲ್ಲಿ, ಆ ಥರ ಸಮಸ್ಯೆ ಇರ್ತಕ್ಕಂಥವ್ರು ಈ ಗಿಡವನ್ನು, ನಾನು ಏನಕ್ಕೆ ಇದನ್ನು ವಿಶೇಷವಾಗಿ ನಿಮ್ಗೆ ಪರಿಚಯ ಮಾಡ್ತಾಯಿದ್ದೆ, ಕಣ್ಣಿಗೆ ಹಾಕೋದ್ರಿಂದ ಈ ಗಿಡದಲ್ಲಿ ಈ ಥರ ಕಿತ್ತರೆ ಹಾಲು ಬರುತ್ತೆ. ಮತ್ತು ರಚನೆ ನೋಡಿ, ಸಣ್ಣ ಸಣ್ಣ ಕಾಯಿಗಳು ಬಿಟ್ಟಿರುತ್ತೆ, ಪ್ರತಿಯೊಂದು ಎಲೆಯ ಪಕ್ಕದಲ್ಲೂ ಕಾಯಿಗಳನ್ನು ಬಿಟ್ಟಿರ್ತದೆ. ಈ ಗಿಡದ ಹಾಲನ್ನು ಕಣ್ಣಿಗೆ ಬಳಸ್ತಾಯಿದ್ರು ಕಣ್ಣಿನ ಸಮಸ್ಯೆ ಇರಬೇಕಾದ್ರೆ. ಮತ್ತು ಇನ್ನೊಂದು ವಿಶೇಷವಾದ ಔಷಧಿ ಏನಂದರೆ, ಇದರಲ್ಲಿ ಅತಿಸಾರ ಬೇದಿ ನಿಲ್ತಾನೇ ಇಲ್ಲ, ಯಾವುದೇ ಕಾರಣಕ್ಕೂ. ಭಾಳಷ್ಟು ಔಷಧಿಗಳನ್ನು ತಗೊಂಡು ಬೇದಿ ನಿಲ್ತಾ ಇಲ್ಲ ಅಂತಂದರೆ, ಇದರ ಸೊಪ್ಪಿನ ರಸವನ್ನು ಬಿಸಿನೀರು ಒಂದು ಗ್ಲಾಸ್ನಲ್ಲಿ ಒಂದು 3-4 ಚಮಚ ಹಾಕಿ ಬಿಸಿನೀರಿನಲ್ಲಿ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಬೇದಿ ಶಮನವಾಗುತ್ತೆ. ಮತ್ತು ಜೀರ್ಣಶಕ್ತಿ ಸಮಸ್ಯೆ ಇರ್ತಕ್ಕಂಥವ್ರು, ತಿಂದಿರೋ ಆಹಾರ ಪ್ರತಿ ದಿವಸ ಜೀರ್ಣ ಆಗ್ತಾಯಿಲ್ಲ ಅಂತಂದರೆ, ಇದನ್ನು ಬೆರಗ್ ಸೊಪ್ಪಿನ ಜೊತೆಯಲ್ಲಿ, ಎಲ್ಲ ಸೊಪ್ಪಿನಲ್ಲೂ ನೀವು 4-5 ಸೊಪ್ಪು ಹಾಕ್ತೀರಾ, ಅದರ ಜೊತೆಯಲ್ಲಿ ಈ ಸೊಪ್ಪನ್ನು ಕೂಡ ಹಾಕಿ ಸಾಂಬಾರು ಮಾಡಿಕೊಂಡು ತಿಂದರೂ ಕೂಡ ಜೀರ್ಣಶಕ್ತಿಯ ಸಮಸ್ಯೆ ಸರಿ ಹೋಗುತ್ತೆ. ಇಲ್ಲ ಇದನ್ನೇ ಸಪ್ರೇಟ್ ತೊಗೊಳ್ತೀವಿ ಅಂದರೆ ಏನು ಮಾಡಬೇಕಂತಂದರೆ, ಇದರ ರಸವನ್ನು 4-5 ಸ್ಪೂನು ಹಾಕ್ತಕ್ಕಂಥ ರಸವನ್ನು ಚೆನ್ನಾಗಿ ಒಂದು ಎಲ್ಲ ಕಾಂಡ ಸಮೇತ ಇದನ್ನು ಕಿತ್ಕೋಬೋದೇನೋ ಸಮಸ್ಯೆ ಇಲ್ಲ, ಚೆನ್ನಾಗಿ ತೊಳೆದು ಅದರ ರಸವನ್ನು ಬಿಸಿನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಜೀರ್ಣಶಕ್ತಿಯ ಸಮಸ್ಯೆ ಕೂಡ ಶಮನವಾಗುತ್ತೆ ಸ್ನೇಹಿತರೆ. ಹಾಗೂ ಇದನ್ನು ಸೌಂದರ್ಯವರ್ಧಕವಾಗಿ ಬಳಸ್ಬೋದು. ಯಾವ ರೀತಿ ಅಂತಂದರೆ, ಮುಖದಲ್ಲಿ ಮೊಡವೆಗಳಾಗ್ತವಲ್ಲ, ಮೊಡವೆ ಆಗ್ಬೇಕಾದ್ರೆ ಏನು ಮಾಡಬೇಕಂತಂದರೆ ನೋಡಿ, ಹಿಂಗೆ ಕಿತ್ತರೆ, ನಾನು ಆವಾಗಲೇ ತೋರಿಸ್ತೆ ನಿಮಗೆ, ನೋಡಿ ಹಿಂಗೆ ಕಿತ್ತರೆ ರಸ, ಇದರಲ್ಲಿ ಹಾಲು ಬರುತ್ತೆ ಸ್ನೇಹಿತರೆ. ನಾನು ಹಾಲನ್ನ ನೋಡಿ, ಇಲ್ಲಿ ಈ ಬೆರಳಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇದರಲ್ಲಿ ಇರ್ತಕ್ಕಂಥ ಹಾಲನ್ನು, ಈ ಹಾಲನ್ನು ಮೊಡವೆ ಎಲ್ಲಾಗಿರುತ್ತೆ, ಮೊಡವೆ ಆಗಿರ್ತಕ್ಕಂಥ ಜಾಗದಲ್ಲಿ ಈ ಹಾಲನ್ನು ಹಚ್ಚೋದ್ರಿಂದ ಆ ಮೊಡವೆ ಒಂದು 2-3 ದಿವಸದಲ್ಲಿ ಹೋಗ್ತಕ್ಕಂಥ ಒಂದು ಅದ್ಭುತವಾದ ಔಷಧಿ ಗುಣ ಈ ಒಂದು ಸೊಪ್ಪಿನಲ್ಲಿದೆ. ಮತ್ತು ಇನ್ನೊಂದು ವಿಶೇಷವಾದ ಆಂಟಿಬಯೋಟಿಕ್ ಗುಣ ಏನು ಇದರಲ್ಲಿದೆ ಅಂತ, ರೋಗ ನಿರೋಧಕ ಶಕ್ತಿ ಇದರಲ್ಲಿ ಏನಿದೆ ಅಂತಂದರೆ, ಡೆಂಗ್ಯೂ ಮತ್ತು ಮಲೇರಿಯಾ ಜ್ವರ ಬಂದಿರತಕ್ಕಂಥವ್ರು ಈ ಗಿಡದ ಕಾಂಡ ಸಮೇತವಾಗಿ ಸೊಪ್ಪನ್ನು ತೆಗೆದುಕೊಂಡು ಹೋಗಿ ಪ್ರತಿ ದಿವಸ ಸಾಂಬಾರಿನಲ್ಲಿ ಅಥವಾ ಹಾಗೆ ರಸವನ್ನು ಕುಡಿಯೋದ್ರಿಂದ ಡೆಂಗ್ಯೂ ಮತ್ತು ಮಲೇರಿಯಾ ಜ್ವರ ಸಂಪೂರ್ಣವಾಗಿ ಶಮನವಾಗ್ತಕ್ಕಂಥ ಅದ್ಭುತವಾದ ಆಂಟಿಬಯೋಟಿಕ್ ರೋಗ ನಿರೋಧಕ ಶಕ್ತಿ ಈ ಗಿಡದಲ್ಲಿ ಇದೆ ಸ್ನೇಹಿತರೆ. ನಾನು ನಿಮಗೆ ಈ ಗಿಡದ ಕೊಟ್ಟಂಥ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಡೌಟ್ ಇದ್ದರೂ ಕೂಡ ನೀವು ಕಾಲ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಕೆಲವರು ಈ ಗಿಡಗಳು ಸಿಗ್ತಾ ಇಲ್ಲ, ಮತ್ತು ನೀವು ತೋರಿಸಿರ್ತಕ್ಕಂಥ ಔಷಧಿಗಳು ನಮಗೆ ದೊರೀತಲ್ಲ ಅಂತ ಹೇಳ್ತಕ್ಕಂಥವ್ರು ಭಾಳ ಜನ ಇದ್ದೀರಾ. ನಿಮಗೆ ಔಷಧಿಗಳು ಸಿಕ್ಕಿಲ್ಲ ಅಂತ ಅಂದರೆ, ನಾವು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ಗಿಡಗಳ ಪೌಡರು ನಮ್ಮಲ್ಲಿ ದೊರೆಯುತ್ತೆ. ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ನಾವು ಕೊರಿಯರ್ ಮೂಲಕ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು, ಮಾತಾಡ್ಬೋದು ಸ್ನೇಹಿತರೆ. ಈ ಒಂದು ಅದ್ಭುತವಾದ ಔಷಧಿ ಇದರಲ್ಲಿದೆ ಸ್ನೇಹಿತರೆ. ಇದನ್ನು ಬಳಸಿ ನೋಡಿ, ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟು ಇದರಲ್ಲಿ ಸಿಕ್ಕೇ ಸಿಗುತ್ತೆ.
ಮತ್ತು ಇನ್ನು ಅನೇಕ ಗಿಡಮೂಲಿಕೆಗಳು ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ಲಕ್ವ ಕಾಯಿಲೆ ಇರತಕ್ಕಂಥವ್ರಿಗೆ ಅನೇಕ ಕಠಿಣ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಇಲ್ಲಿ ನೀಡ್ತೀವಿ. ಮತ್ತು ಪ್ರತಿ ಭಾನುವಾರ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಕೂಡ ಹಾಕ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಪ್ರತಿ ಭಾನುವಾರ ಭೇಟಿ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.